ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಜಾಸ್ತಿ ಟೈಮ್ ಹಿಡಿಯುವಂಥ ಕ್ಲೀನಿಂಗ್ ಕೆಲಸನ ನೀವು ಸೆಕೆಂಡ್ಸ್ಗಳಲ್ಲಿ ಮಾಡಿ ಮುಗಿಸುವಂಥ ಕೆಲವೊಂದು ಬೆಸ್ಟ್ ಟಿಪ್ಸ್ಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಟೀಲ್ ಬಾಟಲ್ಗಳನ್ನು ಮಕ್ಕಳ ಲಂಚ್ ಬಾಕ್ಸ್ ಜೊತೆಗೆ ನಾವು ಫಿಲ್ ಮಾಡಿ ಕಳಿಸ್ತೀವಲ್ವ. ಸೊ ಡೈಲಿ ಇದರಲ್ಲಿ ಜಾಸ್ತಿ ಹೊತ್ತು ನೀರನ್ನು ಫಿಲ್ ಮಾಡೋದ್ರಿಂದ ಇದರ ತಳಗಡೆ ಪಾಚಿ ಕಟ್ಟೋದಾಗಿರ್ಬೋದು ಅಥವಾ ಇದು ಎಲ್ಲನೂ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಒಂದೊಂದ್ಸರಿ ನೀರನ್ನು ಫಿಲ್ ಮಾಡಿದರೆ. ಹಾಗೆಯೇ ಇದನ್ನು ಸಾಬೂನು ಪುಡಿಯಿಂದ ವಾಶ್ ಮಾಡಿದ್ರೂ ಕೂಡ ಸಾಬೂನು ಪುಡಿ ಸ್ಮೆಲ್ಲೇ ನೀರು ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು. ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಬಾಟಲಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾ, ಒಂದು ಸ್ವಲ್ಪ ಸಾಲ್ಟ್, ಹಾಗೆಯೇ ಒಂದು ಸ್ವಲ್ಪ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕೋದ್ರಿಂದ ಇದರಲ್ಲಿ ಏನಾದರೂ ಪಾಚಿ ಕಟ್ಟಿದ್ರೆ ಅದೆಲ್ಲನೂ ನೀಟಾಗಿ ಕ್ಲೀನ್ ಆಗುತ್ತಂತೇಳಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಈ ರೀತಿ ನಿಂಬೆಹಣ್ಣನ್ನು ಹಿಂಡ್ಕೊಂಡು ನಂತರ ಸಿಪ್ಪೆನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತಾರಲ್ವ, ಸೊ ಆ ಸಿಪ್ಪೆನೂ ಕೂಡ ಇದರಲ್ಲಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಕೋಲ್ಗೇಟ್ ನೀರನ್ನು ಹಾಕಿ ಜಸ್ಟ್ ಈ ರೀತಿ ಶೇಕ್ ಮಾಡಿ ವಾಶ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರ್ತಕ್ಕಂಥ ಬ್ಯಾಡ್ ಸ್ಮೆಲ್ ಎಲ್ಲನೂ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ನೀರನ್ನೆಲ್ಲ ತೆಗೆದುಕೊಂಡಿದ್ದೀನಿ ಎಷ್ಟು ಡರ್ಟಿ ಆಗಿದೆ ಅಂತ. ಸೊ ವಾಶ್ ಮಾಡ್ಕೊಂಡ ನಂತರ ಬಾಟಲ್ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ಇದರ ಕ್ಯಾಪ್ ಕೂಡ ಅಷ್ಟೇ ಒಂದು ಚಿಕ್ಕ ಬ್ರಷ್ನ ಸಹಾಯದಿಂದ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಈ ರೀತಿ ನೀವು ವೀಕ್ಲಿ 2 ಟೈಮ್ ಬಾಟಲ್ನ ಕ್ಲೀನ್ ಮಾಡ್ಕೊಂಡು ನೀರನ್ನು ಫಿಲ್ ಮಾಡಿ ಕೊಡಿ. ಓಕೆನಾ? ಸೊ ನೋಡ್ತಾ ಇರ್ಬೋದು, ಇವಾಗ ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಸೊಳ್ಳೆಗಳ ಕಾಟ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸೊಳ್ಳೆಗಳು ಜಾಸ್ತಿ ಇದ್ದಾಗ ನಾವು ಗುಡ್ ನೈಟ್ ಕಾಯಿಲ್ ಅಥವಾ ಈ ರೀತಿ ಪಾಸ್ ಕಾರ್ಡ್ಗಳನ್ನು ಹಚ್ಚೋದ್ರಿಂದ ಅದರ ಸ್ಮೆಲ್ ಅಂದರೆ ಮಕ್ಕಳಿಗೆ ದೊಡ್ಡವರಿಗೆ ಆಗ್ತಾ ಇರಲ್ಲ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದಿರಲ್ವ, ಧೂಪ ಹಾಕುವಂಥ ಈ ರೀತಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ತೆಂಗಿನ ಪೀಚು, ಹಾಗೆಯೇ ಅದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪುಡಿ, ಹಾಗೆ 1-2 ಕರ್ಪೂರನ ಹಾಕಿ ಈ ರೀತಿ ನೀವು ಮನೆಯಲ್ಲಿ ಹೊಗೆನ ಹಾಕೊಳ್ಳೋದ್ರಿಂದ ಹಲ್ಲಿ ಆಗಿರ್ಬೋದು ಅಥವಾ ಸೊಳ್ಳೆಗಳು ಕಂಪ್ಲೀಟ್ ಆಗಿ ಮನೆಯಿಂದ ಹೋಗ್ಬಿಡುತ್ತೆ. ಈ ಒಂದು ಸ್ಮೆಲ್ ತುಂಬಾನೇ ಚೆನ್ನಾಗಿರುತ್ತೆ. ಕಾಫಿ ಸ್ಮೆಲ್ ಯಾವ ರೀತಿ ಇರುತ್ತಲ್ವಾ ಆ ರೀತಿ ಇರುತ್ತೆ. ಯಾರಿಗಾದ್ರೂ ಈ ಗುಡ್ ನೈಟ್ ಪಾಸ್ ಕಾರ್ಡ್ ಆಗಿರ್ಬೋದು ಅಥವಾ ಗುಡ್ ನೈಟ್ ಸ್ಮೆಲ್ ಆಗ್ತಾ ಇರಲ್ವಾ, ಸೊ ಅಂಥವ್ರು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಇದು ಜಾಸ್ತಿ ಹೊತ್ತೇ ಇರುತ್ತೆ ಮನೆಯಲ್ಲಿ, ನೀವು ಕಡಿಮೆ ಖರ್ಚಿನಲ್ಲಿ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಈ ಸೀಸನಲ್ಲಿ ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಮ್ಮ ರಿಕ್ವೆಸ್ಟೆಡ್ ಟಿಪ್ಸ್. ಅರ್ಶಿಣನ ನಾವು ಹೇಗೆ ಕಂಡು ಹಿಡಿಯೋದು, ಹೈ ಕ್ವಾಲಿಟಿ ಅರ್ಶಿಣ, ಲೋ ಕ್ವಾಲಿಟಿ ಅರ್ಶಿಣ ಅಂತ ಕೇಳಿದ್ರಿ. ಸೊ ಹಾಗಾಗಿ ಈ ಒಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ನಾನು 2 ಥರದ ಅರ್ಶಿಣನ ತೊಗೊಂಡಿದ್ದೀನಿ. ಈ ಅರ್ಶಿಣದಲ್ಲಿ ಒಂದು ಸ್ವಲ್ಪ ಅಡುಗೆ ಸೋಡಾ ಅಥವಾ ಸಾಲ್ಟನ್ನು ಮಿಕ್ಸ್ ಮಾಡಿ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ಈ ರೀತಿ ರಬ್ ಮಾಡಬೇಕು. ರಬ್ ಮಾಡಿದರೆ ಇದು ಕಲರ್ ಎಲ್ಲನೂ ನೀಟಾಗಿ ಬಿಟ್ಕೊಳ್ಳುತ್ತೆ. ಸೊ ಈ ರೀತಿ ಬಿಟ್ಟು ಕೈಗೆ ಅಂಟ್ಕೊಳ್ತಾ ಇದೆ, ನೀಟಾಗಿ ಕ್ಲೀನ್ ಆಗ್ತಾ ಇಲ್ಲ ಅಂತಂದರೆ ಇದು ಶುದ್ಧ ಅರಿಶಿಣ ಅಂತೇಳಿ. ಸೊ ನೋಡ್ತಾ ಇರ್ಬೋದು, ಮೊದಲ ಅರಿಶಿಣನ ನಾನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ರಿಮೂವ್ ಆಗ್ತಾ ಇದೆ. ಸೊ ಇದು ಲೋ ಕ್ವಾಲಿಟಿ ಅರಿಶಿಣ ಅಂತೇಳಿ ಅರ್ಥ. ಸೊ ನೋಡ್ತಾ ಇದ್ದೀರಲ್ವಾ, ಇದು ಒಂದು ಸ್ವಲ್ಪ ಕಲರ್ ಕೂಡ ಬಿಡ್ತಾ ಇಲ್ಲ. ಸೊ ಹಾಗೇನೇ ಇದು ಪುಡಿ ಪುಡಿ ಆಗ್ತಾ ಇದೆ, ನೀಟಾಗಿ ಮಿಕ್ಸ್ ಕೂಡ ಆಗ್ತಾ ಇಲ್ಲ. ಇದನ್ನು ನೀವು ವೆಜಿಟೇಬಲ್ಸ್ ಎಲ್ಲನೂ ಯೂಸ್ ಮಾಡಿದರೆ ಕಲರ್ ಒಂದು ಸ್ವಲ್ಪನೂ ಬರೋದಿಲ್ಲ. ಸೊ ಇದು ಲೋ ಕ್ವಾಲಿಟಿ ಅರಿಶಿಣ ಅಂತೇಳಿ ಅರ್ಥ. ಸೊ ಇನ್ನೊಂದು ಅರಿಶಿಣನ ತೊಗೊಂಡು ಇದರಲ್ಲಿ ಸ್ವಲ್ಪ ಸೋಡಾ ಪುಡಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ಇದು ನೀಟಾಗಿ ಕಲರ್ ಎಲ್ಲನೂ ಬಿಟ್ಕೊಳ್ತಾ ಇದೆ. ಒಂದು ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇದನ್ನು ಒಂದು ಕಾಟನ್ ಬಟ್ಟೆನ ತೊಗೊಂಡು ವಾಶ್ ಮಾಡಿದ್ರೂ ಕೂಡ ಇದು ಹೋಗ್ತಾ ಇಲ್ಲ. ಸೊ ಇದು ನೀಟಾಗಿರುವಂಥ ಅರಿಶಿಣ ಅಂತೇಳಿ. ಸೊ ಈ ರೀತಿ ನೀವು ಅರಿಶಿಣನ ಹೈ ಕ್ವಾಲಿಟಿ ಅರಿಶಿಣ ಅಂತೇಳಿ ಕಂಡುಹಿಡಿಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ದೋಸೆ ಹಿಟ್ಟಿನಲ್ಲಿ ಡೊಮ್ಯಾಕ್ಸ್ನ ಯೂಸ್ ಮಾಡೋದ್ರಿಂದ ತುಂಬಾ ಕಷ್ಟ ಆಗಿರುವಂಥ ಕ್ಲೀನಿಂಗ್ ಕೆಲಸನ ನೀವು ಸೆಕೆಂಡ್ಸ್ಗಳಲ್ಲಿ ಮಾಡಿ ಮುಗಿಸ್ಬೋದು. ಸೊ ಅದೇಗಂತೇಳಿ ತೋರಿಸ್ತಾ ಇದ್ದೀನಿ. ದೋಸೆ ಹಿಟ್ಟು 1-2 ಟೇಬಲ್ ಸ್ಪೂನ್ ಉಳಿದ್ರೆ ವೇಸ್ಟ್ ಅಂತ ಬಿಸಾಕ್ತಾ ಇರ್ತಾರಲ್ವ, ಜಸ್ಟ್ ಡೊಮ್ಯಾಕ್ಸನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, 2 ಟೇಬಲ್ ಸ್ಪೂನಷ್ಟು ದೋಸೆ ಹಿಟ್ಟಿನಲ್ಲಿ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಡೊಮ್ಯಾಕ್ಸ್ನ ಯೂಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಸ್ಟೀಲ್ ಪಾತ್ರೆಯಲ್ಲಿ ಹಾಕೊಳ್ಳೋದಕ್ಕೂ
ಹೋಗಬೇಡಿ, ಅದೆಲ್ಲನೂ ಬ್ಲಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಪ್ಲಾಸ್ಟಿಕ್ ಟಬ್ ಅಥವಾ ಚಿಪ್ಪಿನಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿ ಸಾಬೂನು ಕಲೆ ಹತ್ತಿರುವಂಥ ಟೇಲ್ಸ್ಗಳಾಗಿರ್ಬೋದು ಅಥವಾ ಈ ರೀತಿ ಸ್ಟ್ಯಾಂಡ್ಗಳು, ಬಕೆಟ್ಗಳು ಎಲ್ಲನೂ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಈ ರೀತಿ ವೈಟ್ ಆಗ್ತಾ ಇರುತ್ತಲ್ವಾ. ಸೊ ಅಂತಲ್ಲಿ ನೀವು ಡೈಲಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀರ, ತುಂಬಾ ಟೈಮ್ ಹಿಡಿತಾ ಇರುತ್ತೆ ಕ್ಲೀನ್ ಆಗೋದಕ್ಕೆ. ನಂತರ ಮತ್ತೆ ವೈಟ್ ಎಲ್ಲನೂ ಹಾಕ್ತಾ ಇರುತ್ತಲ್ವಾ. ಸೊ ಆವಾಗ ನೀವು ಈ ಒಂದು ಪೇಸ್ಟನ್ನು ಜಸ್ಟ್ ಹಚ್ಚಿ 2 ಮಿನಿಟ್ಸ್ ಬಿಟ್ಟು ನಂತರ ನೀವು ಈ ಒಂದು ಸ್ಕ್ರಬ್ಬರ್ನ ಸಹಾಯದಿಂದ ವಾಶ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಸ್ಟ್ಯಾಂಡನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ. ಸೊ ಈ ರೀತಿ ನೀವು ಜಾಸ್ತಿ ಸಾಬೂನು ಕಲೆ ಹತ್ತಿರುವಂಥ ಟೇಲ್ಸ್ಗಳು, ಬಕೆಟ್ಗಳು, ಈ ರೀತಿ ಸ್ಟ್ಯಾಂಡ್ಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅದು ತುಂಬ ಟೈಮ್ ಹಿಡಿಯುವಂಥ ಕೆಲಸನ ಸೆಕೆಂಡ್ಸ್ಗಳಲ್ಲಿ ಮಾಡಿ ಮುಗಿಸ್ಬೋದು. ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.